ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸಂಪೂರ್ಣವಾಗಿ ಈ ಒಂದು ವಿಡಿಯೋನ ನೋಡಬೇಕು ಅಂತ ಪ್ರತಿಯೊಬ್ಬರಲ್ಲೂ ಕೂಡ ನಾನು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ. ರೀಸನ್ ಇಷ್ಟೇ ಸರ್, ಯಾಕಂದರೆ ಫುಲ್ಲು ಟೆಕ್ಸ್ಟ್ ಬುಕ್ ಓದಿದ್ದೀರಾ, ಫುಲ್ಲು ಲೆಸನ್ಸ್ಗಳನ್ನು ಓದ್ತಾ ಇದ್ದೀರಾ, ಆದರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಮೈಂಡ್ ಬ್ಲ್ಯಾಂಕ್ ಆಗ್ತಾ ಇದೆ. ಈಗಷ್ಟೆಲ್ಲ ಬ್ಲ್ಯಾಂಕು, ಎಕ್ಸಾಮ್ ಹಾಲಲ್ಲಿ ಕುಂತಾಗೂ ಕೂಡ ಬ್ಲ್ಯಾಂಕ್ ಆಗ್ತಾಯಿದೆ. ಅದು ಯಾಕೆ ಅಂತ ಹೇಳಿದರೆ, ನನ್ನ ಜೊತೆ ಒಂದು ಇನ್ಸಿಡೆಂಟ್ ನಡೀತು. ಏನು ಅಂದರೆ, ಕ್ಲಾಸಿಗೆ ಹೋದಾಗ ನಾನು ಮಕ್ಕಳಿಗೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿದೆ. ಅದು ಯಾವ ರೀತಿಯಾಗಿ ಅಂದರೆ, ಓವರ್ ಕಾನ್ಫಿಡೆನ್ಸಲ್ಲಿ ನನ್ನ ಮಕ್ಕಳಲ್ವ ಉತ್ತರಗಳನ್ನು ಕೊಡ್ತಾರೆ ಅಂತ. ಆದರೆ ಅಲ್ಲೂ ಕೂಡ ಏನಾಯ್ತು ಗೊತ್ತಾ, ಝೀರೋ ಔಟ್ಪುಟ್ ಇತ್ತು. ಅದನ್ನು ನಾವು ಬ್ಲೈಂಡ್ ರೀಡಿಂಗ್ ಅಂತ ಕರಿತೀವಿ. ಇದು ನಿಮ್ಮ ಜೊತೆನೂ ಕೂಡ ಆಗ್ತಾ ಇದೆ ಅಂದ್ಕೊಂಡೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಇವೆಲ್ಲ ಆಗಲಿಕ್ಕೆ ಏನು ಕಾರಣಗಳು? ಯಾಕಂದರೆ ಎಲ್ಲ ಓದಾದ್ಮೇಲೂ ಕೂಡ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಮೈಂಡ್ ಝೀರೋ ಆಗ್ತಾ ಇದೆ, ಮೈಂಡಿಗೆ ಉತ್ತರಗಳೇ ಬರ್ತಾ ಇಲ್ಲ. ಆದರೆ ಮೈಂಡ್ ಹೇಳ್ತಾ ಇದೆ ಓದಿದೀಯಾ ನೀನು ಅಂತ, ಆದರೆ ಬರೀಲಿಕ್ಕೆ ಬರ್ತಾ ಇಲ್ಲ. ಹೌದಲ್ವಾ? ಬರೆದ್ರೆ ತಾನೇ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮಾರ್ಕ್ಸು, ಓರಲ್ ನಿಮಗಿಲ್ಲ ಸರ್. ರಿಟರ್ನ್ ಎಕ್ಸಾಮೇ ಇರುವಂಥದ್ದು 70 ಔಟ್ ಆಫ್ 70, ರಿಟರ್ನ್ ಎಕ್ಸಾಮ್ 80 ಔಟ್ ಆಫ್ 80, ರಿಟರ್ನ್ ಎಕ್ಸಾಮ್ ಏನೇ ಮಾಡಿದ್ರು ಎಲ್ಲದೂ ಕೂಡ ರಿಟರ್ನ್ ಎಕ್ಸಾಮೇ ಇರುವಂಥದ್ದು. ಹಾಗಾಗಿ ಈ ಒಂದು ವಿಡಿಯೋ ನಿಮ್ಮ ಒಂದು ಏನಂತೀರ ಎಕ್ಸಾಮಿಗೆ ಹೋಗುವಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಪ್ರಿಪ್ರೇಷನನ್ನು ಮಾಡ್ಕೋಬೇಕು, ಯಾಕಂದರೆ ಬರೇ ಓದೋದ್ರಿಂದ ಏನೂ ಉಪಯೋಗವಿಲ್ಲ ಸರ್. ಕೊನೆಗೆ ಕೇಳುವಂಥದ್ದು ಹೌದಲ್ವಾ, ಏನು ಅಂದರೆ ನಿಮ್ಮ ಅಂಕಗಳು, ಹೌ ಲಾಂಗ್ ಯು ಸ್ಟಡಿ ಅಂತ ಯಾರೂ ಕೂಡ ಕೇಳಲ್ಲ. ರಾತ್ರಿ ಕುಂತು ಬೆಳಗ್ಗೆವರೆಗೂ ಓದಿದ್ವೋ, ಅಥವಾ ಬೆಳಗ್ಗೆ ಕುಂತು ರಾತ್ರಿವರೆಗೂ ಓದಿದ್ವೋ, ಅಥವಾ 8 ತಾಸು ಓದಿದ್ರೋ, 6 ತಾಸು, ಯಾರೂ ಕೂಡ ಕೇಳಲ್ಲ. ಕೊನೆಯದಾಗಿ ಕೇಳುವಂಥದ್ದು ನಿಮ್ಮ ಔಟ್ಪುಟ್ಟು ಝೀರೋ ಆಗಿದ್ದಾಗ ಅದರಿಂದ ಉಪಯೋಗವೇನು ಅಂತ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ವಿದ್ಯಾರ್ಥಿಗಳ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದರೆ, ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ಓದ್ತಾ ಇದ್ದಾರೆ, ಆದರೆ ಕ್ಲಾಸಲ್ಲಿ ಏನು ಕೂಡ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ? ಅದು ನಿಮ್ಮ ಜೊತೆನೂ ಕೂಡ ಆಗ್ತಾಯಿದೆ. ಯಾಕೆ ಬರ್ತಾಯಿಲ್ಲ ಅಂದರೆ, ತಾವುಗಳು ಬ್ಲೈಂಡ್ ರೀಡಿಂಗ್ ಅಂತ ಕರಿತೀವಿ. ಇದನ್ನು ಮಾಡ್ತಾಯಿದ್ದೀರಾ. ಇದನ್ನು ನಾವು ಸೈಕಾಲಜಿನಲ್ಲಿ ಬ್ಲೈಂಡ್ ರೀಡಿಂಗ್ ಮಾಡೋದ್ರಿಂದ ಔಟ್ಪುಟ್ಟು ಝೀರೋ ಆಗಿರುತ್ತೆ, ಔಟ್ಪುಟ್ಟು ಕೇವಲ 10% ಆಗಿರುತ್ತೆ ಅಂತ. ಆದರೆ ಓದಿದವನಿಗೆ ಮಾತ್ರ ಕಾನ್ಫಿಡೆನ್ಸ್ ಇರುತ್ತೆ. ಏನು ಅಂದರೆ, ಐ ನೋ ಎವ್ರಿಥಿಂಗ್, ಐ ರೆಡ್ ಎವ್ರಿಥಿಂಗ್ ಅಂತ ಈ ರೀತಿಯಾಗಿ ಕಾನ್ಫಿಡೆನ್ಸ್ ಇರುತ್ತೆ. ಹಾಗಿದ್ರೆ ಬ್ಲೈಂಡ್ ರೀಡಿಂಗ್ ಅಂದರೆ ಏನು ಅಂತ ಹೇಳಿದರೆ, ವಿತೌಟ್ ನೋಯಿಂಗ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಅಂತ. ಈ ಬ್ಲೈಂಡ್ ರೀಡಿಂಗ್ ಅಂದರೆ ಅರ್ಥವೇನು ಅಂದರೆ, ಒಂದು ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೊಂಡಿದ್ದೀರಾ ಅನ್ಕಡಿ, ಅಥವಾ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೊಂಡಿದ್ದೀರಾ, ಯಾವ ಪಾಠ ಮುಖ್ಯ ನಿಮಗೆ ಇಂಪಾರ್ಟೆಂಟ್ ಅನ್ನುವಂಥದ್ದೇ ಗೊತ್ತಿಲ್ಲ, ಅದು ನಿಮಗೆ ಬ್ಲೈಂಡ್ ರೀಡಿಂಗ್ ಅಂತ ಕರಿತೀವಿ. ಸೆಕೆಂಡ್ ಬ್ಲೈಂಡ್ ರೀಡಿಂಗ್ ಯಾವುದು ಅಂತ ಹೇಳಿದರೆ, ಸುಮ್ಮನೆ ಓದುವಂಥದ್ದು, ಒಂದು ಮಾರ್ಕರೋ ಏನೋ ಇಟ್ಕೊಂಡು ಹೈಲೈಟ್ ಮಾಡ್ಕೊತ ಓದುವಂಥದ್ದು, ಇದನ್ನು ಕೂಡ ನಾವು ಬ್ಲೈಂಡ್ ರೀಡಿಂಗ್ ಅಂತ ಕರಿತೀವಿ ಓದುವ ಸಮಯದಲ್ಲಿ. ಹಾಗಿದ್ರೆ ಈ ಬ್ಲೈಂಡ್ ರೀಡಿಂಗ್ ಅಂದರೆ ಇನ್ನೊಂದು ಅರ್ಥವೇನು ಅಂದರೆ, ವಿತೌಟ್ ಕೀಪಿಂಗ್ ಎನಿ ಗೋಲ್ ಅಂತ. ಯಾವುದೇ ರೀತಿಯಾದಂತಹ ಗೋಲ್ ಇಟ್ಕೊಂಡಂಗೆ ಓದಿದರೆ ಅದನ್ನು ಬ್ಲೈಂಡ್ ರೀಡಿಂಗ್ ಅಂತ ಕರಿತೀವಿ. ಗುಡ್ ಎಕ್ಸಾಂಪಲ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬ್ಲೈಂಡ್ ರೀಡಿಂಗನ್ನು ಸ್ಟಾಪ್ ಮಾಡಿ ಇವತ್ತೇ. ಗುಡ್ ಎಕ್ಸಾಂಪಲ್ ಫಾರ್ ಬ್ಲೈಂಡ್ ರೀಡಿಂಗ್. ಇನ್ನೂ ಯಾರಿಗೆ ಅರ್ಥ ಆಗಿಲ್ಲ ಅವರಿಗೆ ಒಂದೇ ಒಂದು ಲೈನನ್ನು ಹೇಳ್ತೀನಿ, ಸ್ಟೋರಿ ರೀಡಿಂಗ್ ಅಂತ. ಯಾವುದಾದ್ರೂ ಒಂದು ಕತೆ ಓದೋದ್ರಿಂದ, ಅಥವಾ ನಾವೆಲ್ ಓದೋದ್ರಿಂದ, ಅಥವಾ ನ್ಯೂಸ್ ಪೇಪರ್ ಓದೋದ್ರಿಂದ ಯಾರೂ ನಿಮಗೆ ಬಂದು ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳಲ್ಲ. ಆ ರೀತಿಯಾಗಿ ತಾವುಗಳು ಆ ಸ್ಟೋರಿ ಬುಕ್ಕನ್ನು ಓದ್ತಾ ಇದ್ದೀರಾ. ಏನಕ್ಕೆ ಅಂದರೆ, ನಿಮ್ಮ ಖುಷಿಗಾಗಿ, ನಿಮ್ಮ ಸಂತೋಷಕ್ಕಾಗಿ, ನಿಮ್ಮ ನಾಲೆಡ್ಜಿಗಾಗಿ. ಆದರೆ ಈ ಎಲ್ಲ 6 ಸಬ್ಜೆಕ್ಟಲ್ಲಿ ಓದಿರುವಂಥದ್ದು ನಾಳೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಿದ್ರೆ ಅದಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ಬುಕ್ಕಿಗೂ ನಿಮ್ಮ 6 ಸಬ್ಜೆಕ್ಟಿನ ಟೆಕ್ಸ್ಟ್ ಬುಕ್ಕಿಗೂ ಮೆಟೀರಿಯಲ್ಗೂ ಬಹಳ ವ್ಯತ್ಯಾಸವಿದೆ. ಹಾಗಿದ್ರೆ ನಾವೆಲ್ಲ ಹೇಗೆ ಅದನ್ನು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡೋಣ, ಗುಡ್ ರೀಡಿಂಗ್ ಸ್ಕಿಲ್ಲನ್ನು ಹೇಗೆ ಬೆಳೆಸ್ಕೊಳ್ಳೋಣ? ಯಾಕಂದರೆ ಗುಡ್ ರೀಡಿಂಗ್ ಆಗೋದ್ರಿಂದ ನಿಮ್ಗೆ 100% 100 ಮಾರ್ಕ್ಸು ಬರುವಂಥ ಸಾಧ್ಯತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇರುತ್ತೆ. ಹಾಗಿದ್ರೆ ಗುಡ್ ರೀಡಿಂಗ್ ಮೈಂಡ್ಸೆಟ್ ಏನು ಅಂತ ಹೇಳಿದರೆ, ಫಸ್ಟ್ ಫೋಕಸ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಫಸ್ಟ್ ಫೋಕಸ್ ಆನ್ ಮಾಡಲ್ ಕ್ವಶನ್ ಪೇಪರ್ಸ್, ಫಸ್ಟ್ ಯು ಫೋಕಸ್ ಆನ್ ಇಂಪಾರ್ಟೆಂಟ್ ಕ್ವಶನ್ಸ್, ಫಸ್ಟ್ ಯು ಶುಡ್ ಡೂ ದಿ ಮೈಂಡ್ ಮ್ಯಾಪ್ ಅಂತ ಕರಿತೀವಿ. ಇದರ ಅರ್ಥವೇನು ಅಂದರೆ, ನೋಡಿ ಓದುವ ಸಮಯದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬೆಳಗ್ಗೆ 4:15 ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಹೇಳ್ತಾ ಇದ್ದೀರಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ ಎಷ್ಟು ಜನ ಹೇಳ್ತಾ ಇದ್ದೀರಾ ಅಂತ. ಯಾಕಂದರೆ ದಿಸ್ ಈಸ್ ಅ ರೈಟ್ ಟೈಮ್ ಮೈ ಡಿಯರ್ ಚಿಲ್ಡ್ರನ್. ಅಟ್ಲೀಸ್ಟ್ ಒಂದು 15 ದಿನ ನಿಮ್ಗೆ ಬೇಕು ಮೈಂಡ್ಸೆಟ್ ಆಗಲಿಕ್ಕೆ. ಎದ್ದೇಳಿ ಸರ್, ಭಾಳ ಚಳಿ ಇದೆ, ನನಗೂ ಕೂಡ ಗೊತ್ತು, ಎದ್ದೇಳಿ. ನೋಡಿ, ಈ ಓದ್ತಾ ಇದ್ದೀರಾ ಅಂದ್ಕೊಳ್ಳಿ, 4:15 ಕೂತ್ಕೊಂಡು ಎದ್ದು ಓದ್ತಾ ಇದ್ದೀರಾ. ಓದುವ ಸಮಯದಲ್ಲಿ ಯಾವ ರೀತಿಯಾಗಿ ಓದಬೇಕು ಅಂದರೆ, ರಾತ್ರಿ ಮೈಂಡ್ ಸೆಟ್ ಮಾಡಬೇಕು. ಬೆಳಗ್ಗೆ ನಾನು ಫಿಸಿಕ್ಸ್ ಓದ್ತಾ ಇದ್ದೀನಿ, ಬೆಳಗ್ಗೆ ನಾನು ಹಿಸ್ಟ್ರಿ ಓದ್ತಾ ಇದ್ದೀನಿ, ಎಕನಾಮಿಕ್ಸ್ ಓದ್ತಾ ಇದ್ದೀನಿ, ಯಾವುದೋ ಒಂದು ಸಬ್ಜೆಕ್ಟ್ ಯಾವುದು ಓದಬೇಕು ಅದನ್ನು ಮೆಟೀರಿಯಲ್ ರೆಡಿ ಮಾಡ್ಕೊಂಡು ರಾತ್ರಿ ಬೆಳಗ್ಗೆ ಹುಡ್ಕೋದಲ್ಲ, ರಾತ್ರಿಯೇ ರೆಡಿ ಇಟ್ಕೊಳ್ಳಿ. ಆಯಿತಾ? ರೆಡಿ ಇಟ್ಕೊಂಡ್ರೆ ನಿಮ್ಮ ಮೈಂಡ್ ಆಲ್ರೆಡಿ ಸೆಟ್ ಆಗಿರುತ್ತೆ, ಬೆಳಗ್ಗೆ ನೀನು ಈ ಕೆಲಸ ಮಾಡ್ತಾ ಇದೆಯಾ ಅಂತ. ಆಯಿತಾ? ಪರಿಪೂರ್ಣವಾಗಿ ಮೈಂಡ್ ಸೆಟ್ ಮಾಡ್ಕೊಂಡು ಮಲಗಬೇಕು.
ಆಯಿತಾ. ಮಲಗೋಕ್ಕಿಂತ ಮುಂಚೆ ದಯವಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದರೆ ಈ ವರ್ಷ ನಿಮಗೆ ಕೊಟ್ಟಿರುವಂತಹ ಮಾಡಲ್ 3 ಕ್ವಶನ್ ಪೇಪರ್ಸ್ ಇದೆ ಅಲ್ವಾ, ಅದರಲ್ಲಿ ಯಾವ ಪಾಠ ಓದಬೇಕು ಅಂತ ಇದ್ದೀರೋ ಬೆಳಗ್ಗೆ ಆ ಪಾಠದ ಮೇಲೆ ಏನೆಲ್ಲ ಕ್ವಶನ್ಸ್ ಬಂದಿದೆ ಅನ್ನೋದನ್ನು ತಗೊಳ್ಳೋ ಒಂದು ಪೇಪರಲ್ಲಿ ಸಪ್ರೇಟಾಗಿ ಅದನ್ನು ಬರ್ಕೊಳ್ಳಿ. ನೋಡಿ ವಿದ್ಯಾರ್ಥಿಗಳೇ, ಬೆಳಗ್ಗೆ ಓದ್ತಾ ಇರ್ತೀರಾ, ಆವಾಗ ನಿಮ್ಮ ಮೈಂಡ್ ಹೇಳ್ತಾ ಇರುತ್ತೆ ಎಸ್ ದಿಸ್ ಕ್ವಶನ್ has come in model question paper 1, I should focus on this topic, I should give more time to this page ಅಂತ ಸುಮ್ಮನೆ ಓದ್ತಾ ಇರ್ತೀರಾ. ಯಾರೋ ಬಂದು ನಿಮ್ಮ ಫ್ರೆಂಡ್ ಹೇಳ್ತಾನೆ, ಮಗ ಅದು ಯಾಕೋ ಓದ್ತಾ ಇದೆಯಾ, ವೇಸ್ಟ್ ಕಣೋ, ಅದರಿಂದ ಇಲ್ಲಿವರೆಗೂ 10 ವರ್ಷ ಆಯಿತು ಒಂದು ಕ್ವಶನ್ ಕೇಳಿಲ್ಲ ಅಂತ. ನಿಮ್ಮ ಫ್ರೆಂಡಿಗೆ ನೀವು ಹೋಗಿ ಹೇಳ್ತೀರಾ, ನೋಡೋ ನಾನು 5ನೇ ಪಾಠ ಫುಲ್ ಅಂದರೆ ಫುಲ್ ಓದಿದ್ದೀನಿ ಅಂತ. ಅವಾಗ ಅವನು ಡೈಲಾಗ್ ಹೊಡಿತಾನೆ, ಯಾಕಂದರೆ ಅವನು ಸ್ಮಾರ್ಟ್ ವರ್ಕ್ ಮಾಡಿರ್ತಾನೆ. ಯಾಕಂದರೆ ಆ ಪಾಠ ಓದೋಕ್ಕಿಂತ ಮುಂಚೆ ಆ ಪಾಠದ ವೇಟೇಜನ್ನು ತಿಳ್ಕೊಂಡಿರ್ತಾನೆ, ಆ ಪಾಠದ ಬ್ಲೂ ಪ್ರಿಂಟನ್ನು ನೋಡಿರ್ತಾನೆ, ಆ ಪಾಠದಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ನೋಡಿರ್ತಾನೆ. ಆ ಪಾಠದಲ್ಲಿ ಕೇವಲ 1 ಮಾರ್ಕ್ಸಿಗೆ ಕೇಳ್ತಾನೋ ಅಥವಾ 4 ಮಾರ್ಕ್ ಅಥವಾ 5 ಮಾರ್ಕ್ ಅಥವಾ ನ್ಯೂಮರಿಕಲ್ಸ್ ಅಥವಾ ಡಿರೈವೇಷನ್ ಈ ರೀತಿಯಾಗಿ ಮೈಂಡ್ ಸೆಟ್ ಮಾಡ್ಕೊಂಡು ಓದ್ತಿರಲ್ವ, ಅದನ್ನು ನಾವು ಪರ್ಫೆಕ್ಟ್ ರೀಡಿಂಗ್ ಅಂತ ಕರಿತೀವಿ. ಈ ಬ್ಲೈಂಡ್ ರೀಡಿಂಗ್ ಮಾಡೋದ್ರಿಂದ ಏನು ನಿಮಗೆ ಅನಾಹುತ ಆಗುತ್ತೆ ಅಂದರೆ, ನೀವು ಕಾನ್ಫಿಡೆನ್ಸಲ್ಲಿ ಇರ್ತೀರಾ, ಐ ಕಂಪ್ಲೀಟೆಡ್ ಅಂತ ಟೆಕ್ಸ್ಟ್ ಬುಕ್ಕು, ಆದರೆ ಫುಲ್ಲು ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಆಗಿರುತ್ತೆ. ನಿಮ್ಮ ಅಪ್ಪಾಜಿನೋ ಅಮ್ಮನೋ ಅಥವಾ ಟೀಚರೋ ಅಥವಾ ನಿಮ್ಮ ಫ್ರೆಂಡೋ ತಾಳೋ ಒಂದು ಕ್ವಶನ್ ಕೇಳ್ತೀನಿ ಬರಲೆ ಅಂತ ಕೇಳಿದರೆ, ಬಿಡೋ ಇನ್ನೂ ನಾನು ಥರೋ ಆಗಿಲ್ಲ ಅಂದರೆ ಓದಿದ್ದೀನಿ ಆದರೆ ಪರ್ಫೆಕ್ಟ್ ಆಗಿಲ್ಲ ಅಂತ. ಪರ್ಫೆಕ್ಟ್ ಆದರೆ ಮಾತ್ರ ಆ್ಯನ್ಯುವಲ್ ಎಕ್ಸಾಮಲ್ಲಿ ತಾವುಗಳು ಗೆಟನ್ ಆಗ್ತೀರಾ. ವಿದ್ಯಾರ್ಥಿಗಳೇ, ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಇವತ್ತಿನಿಂದ ಏನು ಮಾಡಬೇಕು ಅಂದರೆ, ನಿಮ್ಮ 3 ಮಾಡಲ್ ಕ್ವಶನ್ ಪೇಪರ್ಗಳಿಂದ ಯಾವ ಪಾಠದಲ್ಲಿ ಏನೇನು ಬಂದಿದೆ ಸಪ್ರೇಟು ಬರ್ಕೊಂಡು ರೆಡಿ ಇಟ್ಕೊಳ್ಳಿ. ಒಂದು ಸೆಕೆಂಡ್ ಸ್ಟೆಪ್ ಏನು ಅಂದರೆ, ಫೋಕಸ್ ಇರಬೇಕು. ಓದುವ ಸಮಯದಲ್ಲಿ ಆ ಪೇಜ್ ಓದ್ತಾ ಇದ್ದೀರಾ ಅಂದರೆ ಈ ಕ್ವಶನ್ಸು ಬಂದಿತ್ತು, ಈ 4 ಡಿರೈವೇಷನ್ ಬಂದಿದೆ ಈ ಒಂದು ಪಾಠದಲ್ಲಿ, ಈ ಪಾಠದಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದಿದೆ, ಈ ಪಾಠದಲ್ಲಿ 4 ಅಂಕದ ಪ್ರಶ್ನೆ ಬರ್ತಾ ಇದೆ, ಈ ಪಾಠದಲ್ಲಿ 3 ಅಂಕದ ಪ್ರಶ್ನೆ ಬರ್ತಾ ಇದೆ ಅಂತ ನಿಮ್ಮ ಮೈಂಡ್ ಹೇಳ್ತಾ ಇದೆ ಅಂದರೆ ರಿಯಲಿ ಅದು ಕರೆಕ್ಟಾಗಿ ಗ್ರ್ಯಾಪ್ಸ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ದಯವಿಟ್ಟು ನಿದ್ದೆ ಬರುವ ಸಮಯದಲ್ಲಿ ಓದಬೇಡಿ. ಯಾಕಂದರೆ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರುವ ಸಮಯದಲ್ಲಿ ಓದಿದರೆ ಅದು ನಿಮಗೆ ಹತ್ತುತ್ತೆ, ಆಯಿತಾ. ನಿದ್ದೆ ಮಾಡ್ಕೊತ ತೂಗುಡ್ಸ್ಕೊಂತ ಓದಿದರೆ ಅದು ಕೂಡ ಓದಂಗೆ ಇರುತ್ತೆ, ಆದರೆ ಸ್ಟಕ್ ಆಗುತ್ತೆ. ಎಕ್ಸಾಮಲ್ಲಿ ಅರ್ಧ ಆನ್ಸರ್ ಬರ್ತ ತಕ್ಷಣ ಅಲ್ಲೇ ಸ್ಟಾಪ್ ಆಗ್ತೀರಾ, ಮುಂದೆ ಬರಲ್ಲ. ಯಾಕೆ ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬ್ಲಾಕೇಜ್ ಮಾಡಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಫೋಕಸ್ ಇರಬೇಕು. ಇನ್ನೊಂದು ಲಾಸ್ಟ್ ಸ್ಟೆಪ್ ಹೇಳಲಿಕ್ಕೆ ಬಹಳ ನಾನು ಇದರಲ್ಲಿದ್ದೀನಿ, ಯಾಕೆಂದರೆ ಅದನ್ನು ಯಾರು ಕೂಡ ಮಾಡ್ತಾಯಿಲ್ಲ. ನೀವು ಅದನ್ನು ನಾವು ರೀಕಾಲ್ ಅಂತ ಕರಿತೀವಿ. ಸೇಮ್ ಟೈಮ್ ಯಾರು ಅದನ್ನು ಪುನರಾವರ್ತನೆ ಮಾಡಲ್ವೋ, ಅಂದರೆ 3 ರೀತಿಯಾಗಿದೆ ರೀಕಾಲ್ ಮಾಡುವಂಥದ್ದು. ಒಂದು ಮಿರರ್ ಮುಂದೆ ನಿಂತ್ಕೋಬೇಕು, ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಜೊತೆ, ಇನ್ನೊಂದು ನೀವಾಗಿಯೇ. ಹಾಗಿದ್ರೆ ಈ 3 ಯಾವ ರೀತಿಯಾಗಿ ಅಂತ, ಈ ನೀವಾಗಿ ಅಂತ ಹೇಳಿದರೆ ಒಂದು ಸ್ಮಾಲ್ ಟೆಸ್ಟನ್ನು ಮಾಡ್ಕೋಬೇಕು ನೀವು. ಏನು ಅಂತ ಹೇಳಿದರೆ, ಓದಾದ ತಕ್ಷಣ ಈ 3 ಮಾಡಲ್ ಕ್ವಶನ್ ಪೇಪರನ್ನು ಇಟ್ಕೊಂಡು ಒಂದು ಎಂಟಿ ಪೇಪರ್ ಇಟ್ಕೊಂಡು ಆ ಪಾಠದ ಮೇಲೆ ಯಾವ್ಯಾವುದು 1 ಮಾರ್ಕ್ ಕ್ವಶನ್, 2 ಮಾರ್ಕ್ ಕ್ವಶನು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನೇನಿತ್ತಲ್ವ ಎಲ್ಲದಕ್ಕೂ ಕೂಡ ಬರೀ ಆನ್ಸರ್ ಬರೀಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ. ವಿತೌಟ್ ವೇಸ್ಟಿಂಗ್ ಯುವರ್ ಟೈಮ್. ಅದೇ ಸಮಯದಲ್ಲಿ ಪಾಠ ಓದಾದ ತಕ್ಷಣ ನೋಡಿ ಸರ್, ಒಂದು 10 ತಾಸು ಒಂದೇ ಕಡೆ ಕುತ್ಕೊಂಡು ಓದೋದ್ರಿಂದ ಮೂರ್ಖರು ಅಂತ ಹೇಳ್ತೀವಿ. ಸುಮ್ಮನೆ ಸೀಟ್ ಬಿಸಿ ಆಗ್ತಾ ಇದ್ದಾವೆ ಹೊರತು, ಮಂಡೆ ಬಿಸಿ ಆಗ್ತಾ ಇದೆ ಹೊರತು ನಿಮಗೆ ಓದಿದ್ದು ಹತ್ತಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಬೇಕು, ಮೈಂಡ್ ಫ್ರೀ ಆಗಿರಬೇಕು ಅಂದರೆ ಏನೋ ಒಂದು ಸಾಧನೆ ಮಾಡಬೇಕು. ದಯವಿಟ್ಟು ಫಸ್ಟ್ ಸ್ಟೆಪ್ ಏನಂದರೆ, ಇವತ್ತು ನಾನು ಪಾಠ ಓದಾದ ತಕ್ಷಣ ಅವತ್ತಿನ ದಿನ ಅವತ್ತೇ ಮಲಗೋಕ್ಕಿಂತ ಮುಂಚೆ ಏನು ಮಾಡಬೇಕು ತಾವುಗಳು, ಆಯಿತಾ, ಆ ಆನ್ಸರ್ಸ್ಗಳನ್ನು ಬರೆದು ಮಲಗಬೇಕು. ಸರಿ, ಏನೂ ಆಗಲ್ಲ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಆಯಿತಾ. ಸೆಕೆಂಡ್ ಸ್ಟೆಪ್ ಏನು ಅಂತ ಹೇಳಿದರೆ, ಮಿರರ್ ಮುಂದೆ ನಿಂತ್ಕೊಂಡು ಎಲ್ಲ ಓದಾದ್ಮೇಲೆ ಟೆಕ್ಸ್ಟ್ ಬುಕ್ ಕ್ಲೋಸ್, ಮೆಟೀರಿಯಲ್ ಕ್ಲೋಸ್, ಎಲ್ಲ ಕ್ಲೋಸು ನಿಂತ್ಕೊಂಡು ನಾನು ಇವತ್ತು ಏನು ಓದಿದ್ದೀನಿ, ಗಾರ್ಡನರ್ ಪಾಠ ಓದಿದ್ದೀನಿ, ಕ್ಯಾನ್ ಐ ಟೆಲ್ ದಿ ಪ್ರಾಪರ್ಟೀಸ್ ಆಫ್, ನೋಡಿ ಕ್ವಾಲಿಟೀಸ್ ನಾಟ್ ಪ್ರಾಪರ್ಟೀಸ್, ಕ್ವಾಲಿಟೀಸ್ ಆಫ್ ಆ್ಯನ್ ಓಲ್ಡ್ ಮ್ಯಾನಿನ ಪ್ರಾಪರ್ಟೀಸ್ ನಾನು ಕಲ್ತಿದ್ದೀನ, ಓದಿದ್ದೀನಿ ಆದರೆ ಕಲ್ತಿದ್ದೀನ, ಹೌದಲ್ವಾ. ಏನೇನೆಲ್ಲ ಪ್ರಾಪರ್ಟೀಸು, ಲಾಂಗ್ ಬೇಕ್ ನೋಸ್, ಮಸ್ಕ್ಯುಲರ್ ಬಿಲ್ಡ್ ಬಾಡಿ, ಹೌದಲ್ವಾ. ಹಿ ವಾಸ್ ಎ ಓವರ್ಸೀರ್, ಹಿ ವಾಸ್ ಎ ಫಿಲಾಸಫರ್, ಇದು ಬರುತ್ತಾ ನನಗೆ, ಹೌದಲ್ವಾ. ಈ ರೀತಿಯಾಗಿ ತಾವುಗಳು ಮಿರರ್ ಮುಂದೆ ನಿಂತ್ಕೊಂಡು ನೀವೇ ಪ್ರಶ್ನೆಗಳನ್ನು ಹಾಕೋದ್ರಿಂದ ಇದನ್ನು ರಿವಿಷನ್ ಅಂತ ಹೇಳ್ತೀವಿ, ನೀವು ಪರ್ಫೆಕ್ಟ್ ಆಗ್ತೀರಾ. ಥರ್ಡ್ ಸ್ಟೆಪ್ ಅದು ಏನು ಅಂತ ಹೇಳಿದರೆ, ಒಂದು ಚಿಕ್ಕದಾದ, ಆಯಿತಾ, ನಿಮ್ಮ ಫ್ರೆಂಡು ಯಾರೋ ಒಳ್ಳೆಯವನಿರ್ತಾನಲ್ವ ಅವನನ್ನು ಇಟ್ಕೊಂಡು, ಆಯಿತಾ, ನಿಮ್ಮ ಆ್ಯಾವ್ರೇಜ್ ನೋಡೋ ಈ ಪಾಠ ಓದಿದ್ದೀನಿ, ಸ್ವಲ್ಪ ನನಗೆ ಕ್ವಶನ್ಸನ್ನು ಕೇಳು ಅಂತ. ನೋಡಿ ಸರ್, ಯಾರು ಪ್ರಶ್ನೆಗಳನ್ನು ಬೇರೆಯವ್ರಿಗೆ ಕೇಳ್ತಿರೋ, ಯಾರು ಪ್ರಶ್ನೆಗಳನ್ನು ಬೇರೆಯವ್ರ ಹತ್ರ ಕೇಳಿಸ್ಕೊಂತೀರೋ ನೀವು ಪರ್ಫೆಕ್ಟ್ ಆಗ್ತಾಯಿದ್ದೀರಾ ಅಂತ. ಚಿಕ್ಕ ಮಕ್ಕಳು ಯಾಕೆ ಬಹಳ ಬೇಗವಾಗಿ ಕಲಿತಾರೆ ಅಂತ ಹೇಳಿದರೆ, ಅವರಿಗೆ ಡೈಲಿ ಟೀಚರ್ಸು ಕ್ವಶನ್ಸ್ಗಳನ್ನು ಕೇಳ್ತೀನಿ, ಇದನ್ನು ಕಲ್ಕೊಂಬನ್ನಿ ಅಂದಿರ್ತಾರೆ. ಅವರು ರಟ್ಟ ಹೊಡಿತಾ ಇರ್ತಾರೆ, ಗಟ್ಟು ಹೊಡಿತಾ ಇರ್ತಾರೆ, ಯಾಕಂದರೆ ಟೀಚರ್ ಕೇಳ್ತಾರೆ ಅಂತ ಹೆದರಿಕಿರುತ್ತೆ. ಇವತ್ತು ನಾವೆಲ್ಲ ಬೆಳೆದು ನಿಂತಿದ್ದೀವಿ, ಟೀಚರ್ ಕೇಳ್ತಾರೆ ಕೇಳಿಬಿಡೋ ಗೊತ್ತಿಲ್ಲ ಅಂತ ಹೇಳ್ತೀನಿ ಅಂತ. ಈ ಆ್ಯಟಿಟ್ಯೂಡ್ ಇದಲ್ವಾ, ಚೇಂಜ್ ಯುವರ್ ಆ್ಯಟಿಟ್ಯೂಡ್ ಫಾರ್ 2 months.
ಚೇಂಜ್ ಯುವರ್ ಮೈಂಡ್ ಸೆಟ್ ಫಾರ್ 2 months. ರಿಯಲಿ ಐ ಆಮ್ ಸೇಯಿಂಗ್ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಆ್ಯನ್ಯುವಲ್ ಎಕ್ಸಾಮ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಈ ಲಾಸ್ಟ್ನೇದು ಹೇಳಿದ್ನಲ್ವ, ಆ ರೀಕಾಲ್ ಮಾಡಲೇ ಇಲ್ಲ ಅಂದರೆ, ರಿವಿಷನ್ ಮಾಡಲೇ ಇಲ್ಲ ಅಂದರೆ ನೀವು ಓದಿದ್ದೆಲ್ಲದು ಕೂಡ ವ್ಯರ್ಥ ಆಗುತ್ತೆ. ದಯವಿಟ್ಟು ರಿವಿಷನನ್ನು ಮಾಡಿ. ಎಷ್ಟೇ ಓದಿ ಸರ್, ಇಷ್ಟೇ ತಿಂದರೂ ಕೂಡ ಸಂತೋಷವಾಗಿರಬೇಕು. ಇಡ್ಲಿ ಒಂದೇ ಒಂದು ತಿಂದರೂ ಕೂಡ ಸ್ಮೂತಾಗಿ ಮಲ್ಲಿಗೆ ಇಡ್ಲಿ ಇದ್ದಂಗೆ ಇರಬೇಕು. ಗಟ್ಟಿ ಗಟ್ಟಿ ಕಲ್ಲಿದ್ದಂಗೆ ಇದ್ದರೆ ಹೌದಲ್ವಾ, ಅದು ಎಷ್ಟು ತಿಂದರೂ ಕೂಡ ನಮಗೆ ತೃಪ್ತಿ ಆಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಹಾಗಾಗಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಮುಖಾಂತರ ಓದಿ ಎದ್ದಿದ್ದೆ ಆದರೆ ನೀವು ನಿಜವಾಗಿಯೂ ಆ್ಯನ್ಯುವಲ್ ಎಕ್ಸಾಮಲ್ಲಿ ನೀವು 100 out of 100 ತೆಗಿತೀರಾ. ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಮನುಷ್ಯನಿಗೆ. ಯಾವಾಗ ಬರುತ್ತೆ ಅಂದರೆ ಬರ್ದಾದ್ಮೇಲೆ ಬರುತ್ತೆ. ಯಾಕಂದರೆ ಬರ್ದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆಮ್ ಐ ಎಲಿಜಿಬಲ್ ಟು ರೈಟ್ ದಿಸ್ ಪೇಜ್ ಅಂತ, ಆಮ್ ಐ ಎಲಿಜಿಬಲ್ ಟು ಫಿಲ್ ದಿಸ್ ಪೇಜ್, ಆಮ್ ಐ ಎಲಿಜಿಬಲ್ ಟು ರೈಟ್ ದಟ್ ಆನ್ಸರ್ ಅಂತ. 4 ಮಾರ್ಕ್ಸಿಗೆ ಈ ಪೇಜ್ ಫಿಲ್ ಮಾಡಲಿಕ್ಕೆ ನಾನು ಯೋಗ್ಯತೆ ಇದ್ದೀನಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಬರೆದ್ರೆ ಗೊತ್ತಾಗುತ್ತೆ. ತಗೊಳ್ಳೋ ಎಕ್ಸಾಮ್ ಹಾಲಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ, ಅದನ್ನು ಬಿಡಿ, ಇಲ್ಲೇ ಪ್ರಾಕ್ಟೀಸ್ ಮಾಡಿ. ಇಲ್ಲೇ ನಿಮ್ಮ ಯೋಗ್ಯತೆ, ಎಷ್ಟು ನಾನು ಲೆವೆಲಲ್ಲಿ ಇದ್ದೀನಿ ಅಂತ ಇಲ್ಲೇ ತಿಳ್ಕೊಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರಿಗಾದರೂ ಮನಸ್ಸಿಗೆ ಹರ್ಟಾಗಿದ್ದರೆ ಶ್ರಮಿಸಬೇಕು. ಧನ್ಯವಾದಗಳು. ಉದ್ದೇಶ ಇಷ್ಟೇ ಸರ್, ನಿಮ್ಮ ಪರ್ಸನಲ್ ಲೈಫಲ್ಲಿ ಯಾಕೆ ಬರ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಹೇಳ್ರು ಅದು ಮಾಡಿ ಇದು ಮಾಡಿ ಅಂತ. ಈ 2 ತಿಂಗಳು ನೀವು ಕರೆಕ್ಟಾಗಿ ಮೈಂಡ್ಸೆಟ್ಟನ್ನು ಮಾಡಿ ಓದಿದರೆ ನಿಜವಾಗಿಯೂ ಬೇರೆ ಲೆವೆಲಲ್ಲಿ ಇರ್ತೀರಾ. ಆಯಿತಾ, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ತಗೊಳ್ಳೋ ಅಂಕಗಳನ್ನು ತೆಗಿತೀರಾ ಅಂತ ಹೇಳ್ತಾ ನೋಡಿ ಸರ್, ಕೊನೆಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಕ್ಸಾಮಲ್ಲಿ ಲಾಸ್ಟಲ್ಲಿ ಬರುವಂಥದ್ದು ಏನು ಅಂದರೆ ಅದು ನಿಮ್ಮ ಅಂಕಗಳು. ಹೆಂಗೆ ಓದಿದ್ರಿ ಅಂತ ಬರಲ್ಲ. ಆಯಿತಾ, ಧನ್ಯವಾದಗಳು.